ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳಕ ಹೋಗ್ತಿದ್ದೇನೆ ಅಂತಂದ್ರೆ KCET 2024 ಬಗ್ಗೆ ಮಾತಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ವರ್ಷಾನು ಕೂಡ ಕೌನ್ಸಿಲಿಂಗ್ ಅಲ್ಲಿ ಮಾಡುವ ತಪ್ಪುಗಳು ಏನಂತಂದು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಓಕೆ, ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಹೇಳ್ತೀನಿ. ಯಾಕಂದ್ರೆ ಎಷ್ಟೋ ಹುಡುಗರು ಸೀಟ್ ಕಳ್ಕೊಂಡಿರೋದು ಕೂಡ ನೋಡಿದೀನಿ. ಓಕೆ, ಸೀಟ್ ಸಿಕ್ಕರೂ ಕೂಡ ಅಡ್ಮಿಷನ್ ಮಾಡಿಸದೇ ಇರೋದು ಕೂಡ ನೋಡಿದೀನಿ. ಓಕೆ, ಯಾಕಂತಂದ್ರೆ ಕೆಲವೊಂದಿಷ್ಟು ಹುಡುಗರಿಗೆ ಕೌನ್ಸಿಲಿಂಗ್ ಬಗ್ಗೆ ಗೊತ್ತಿರಲ್ಲ, ಕೌನ್ಸಿಲಿಂಗ್ ಗೊತ್ತಿದ್ರು ಕೂಡ ಕೆಲವೊಂದಿಷ್ಟು ತಪ್ಪು ಮಾಡ್ತಾರೆ. ಮುಂದೆ ಅದೇನು ಅಂತ ಕೂಡ ಎಲ್ಲಾನು ಕೂಡ ಡೀಟೇಲ್ಸ್ ಆಗಿ ಹೇಳ್ತೀನಿ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡುತ್ತಂದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಅಂಡ್ ಒಂದು ಲೈಕ್ ಕೊಡೋ ಮುಖಾಂತರ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವಾಗ ಏನಪ್ಪಾ ಅಂದ್ರೆ ವಿಷಯ ಮಾತಾಡೋದಂತಂದ್ರೆ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಎಲ್ಲಿ ತಪ್ಪು ಮಾಡ್ತಾರೆ. ಓಕೆ, ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ. ನಮ್ಮ KCET ಕೌನ್ಸಿಲಿಂಗ್ ಅಲ್ಲಿ ಎಷ್ಟಂತಂದ್ರೆ ಬರೋಬ್ಬರಿ 3 ರೌಂಡ್ಸ್ ಗಳು ಇರ್ತವೆ. ಓಕೆ, ಅಂಡ್ ಮಾಪಪ್ ರೌಂಡ್ ಇರ್ತಂತ ಗೊತ್ತು, ಬಟ್ ಮಾಪಪ್ ರೌಂಡ್ ಯಾರಿಗೆ ಇರ್ತಂತ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರಲ್ಲ. ಸೊ ನನ್ನ ಅಂದ್ರೆ ಕೆಲವೊಂದಿಷ್ಟು ವಿಡಿಯೋ ನೋಡ್ಕೊಂಡಿರ್ತಾರೆ ಬೇರೆ ಬೇರೆ ಯೂಟ್ಯೂಬರ್ಸ್. ಮಾಪಪ್ ರೌಂಡ್ ಅಲ್ಲಿ ಡೈರೆಕ್ಟ್ ಅಡ್ಮಿಷನ್ ಕೊಟ್ಬಿಡ್ತಾರಂತೆ, ವಿತೌಟ್ ಆಪ್ಷನ್ ಎಂಟ್ರಿ ಏನು ಕೂಡ ಇರಲ್ಲ ಅಂತಂದು. ಏನ್ ಮಾಡ್ತಾರಂತೆ, ಎಷ್ಟೋ ಹುಡುಗರು ಏನ್ ಮಾಡ್ತಾರೆ, ಡೈರೆಕ್ಟ್ ಅಡ್ಮಿಷನ್ ಕೊಡ್ತಾರಲ್ವಾ. ಸೊ ಹಂಗಾಗ್ಬಿಟ್ರೆ ಮಾಪಪ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡೋ ಅಂತಂದು ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವ ಸೀಟ್ ನೇ ಮಾಡೋದು ಬಿಟ್ಬಿಡೋದು. ಇಂಥ ಸ್ಟೂಡೆಂಟ್ಸ್ಗೆ ಮಾಪಪ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬಿಡ್ತಾರ? ನೋ ಚಾನ್ಸ್ ಇಲ್ಲ. ಒಂದ್ ತಿಳ್ಕೊಬೇಕು, ಸೀಟ್ ಯಾರಿಗೆಲ್ಲ ಅಲಾಟ್ ಆಗಿಲ್ವೋ ಅಂತಂದ್ರೆ ಯಾರು ಕೂಡ ಸೀಟ್ ಸಿಕ್ಕ್ಯಾರಲ್ಲ ನೋಡಿ ಯಾವ್ದೋ ಒಂದು ರೌಂಡ್ ಅಲ್ಲಿ, ಆ ಒಂದು ಸ್ಟೂಡೆಂಟ್ಸ್ಗೆ ಮಾಪಪ್ ರೌಂಡ್ ಅಲ್ಲಿ ಸೀಟ್ ಕೊಡ್ತಾರೆ. ಮಾಪಪ್ ರೌಂಡ್ ಅಂತಂದ್ರೆ ತಿಳ್ಕೊಬೇಕು, ಇನ್ ಕೇಸ್ ಈಗ 3 ರೌಂಡ್ ನಡೆದ ಮೇಲೆ ಸೀಟ್ ಏನಾದ್ರೂ ಖಾಲಿ ಉಳ್ಕೊಂಡ್ರೆ ಆ ಒಂದು ಸೀಟ್ಸ್ ನ ಕೂಡ ಬೇರೆ ಒಂದು ಸ್ಟೂಡೆಂಟ್ಸ್ಗೆ ಕೊಟ್ಬಿಟ್ಟು ಫಿಲ್ ಮಾಡ್ಕೋಬೇಕಂತಂದು ಕಡೆಯಿಂದ ಒಂದು ಚಾನ್ಸ್ ಇರುತ್ತೆ. ಅದು ನಡೆಸಬೇಕು ನಡೆಸಬಾರ್ದು ಅನ್ನೋದು ಕೇದವ್ರಿಗೆ ಬಿಟ್ಟಿದ್ದು. ಓಕೆ, ಪ್ರತಿ ವರ್ಷನೂ ಕೂಡ ನಡೀತದ, ಈ ವರ್ಷನೂ ಕೂಡ ನಡೆಯೋ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕಂದ್ರೆ ವರ್ಷಕ್ಕಿಂತ ವರ್ಷ ಜಾಸ್ತಿ ಅಪ್ಲಿಕೇಶನ್ ಬರ್ತದವ. ಸೊ ಹಂಗಾಗ್ಬಿಟ್ಟು ನಡೆಯೋ ಸಾಧ್ಯತೆ ಜಾಸ್ತಿ ಐತೆ. ಅದು ಮಾಪಪ್ ರೌಂಡ್ ಬಂದಾಗ ಮುಂದೆ ತಿಳಿಸ್ತೀನಿ, ಅದ್ರ ಬಗ್ಗೆ ಇವಾಗ ಬೇಡ. ಅಂಡ್ ಇವಾಗ ಇನ್ನೂ ಕೂಡ ಒಂದೊಂದಾಗೆ ಮಾತಾಡ್ತಾ ಹೋಗ್ತೀನಿ, ಸಾಕಷ್ಟು ಇದಾವ ಮಾತಾಡೋದು ಇದ್ರ ಬಗ್ಗೆ. ಸರಿ, ಎರಡನೇದೇನಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಕೌನ್ಸಿಲಿಂಗ್ ಬಗ್ಗೆನೇ ಗೊತ್ತಿರಲ್ಲ. ಓಕೆ, ಆಪ್ಷನ್ ಎಂಟ್ರಿ ಬಗ್ಗೆನೇ ಗೊತ್ತಿಲ್ಲ. ಆಪ್ಷನ್ ಎಂಟ್ರಿ ಅಂತಂದ್ರೆ ಏನಂತ ಮೊದ್ಲೆಲ್ಲಾನು ಕೂಡ ಸರ್ಚ್ ಮಾಡ್ಕೊಂಡು ಕೆಲವೊಂದಿಷ್ಟು ಕರೆಕ್ಟ್ ಐಡಿಯಾ ತಿಳ್ಕೊಬೇಕು. ಯಾಕಂದ್ರೆ ಇಲ್ಲಿ ಪ್ರಿಯಾರಿಟಿ ಆರ್ಡರ್ ಮೇಲೆ ಒಂದು ನಮಗೆ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ ಅಂತ ತಿಳ್ಕೊಬೇಕು. ಅಂಡ್ ಇನ್ನೊಂದು ಎಷ್ಟು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಆಗ್ತಾರೆ. ಅಂದ್ರೆ ಕೆಲವೊಂದಿಷ್ಟು ಹುಡುಗರು ಏನ್ ತಿಳ್ಕೊಂಡ್ಬಿಡ್ತಾರೆ, ನಮ್ಗೆ ನಿಯರೆಸ್ಟ್ ಇರೋದು ಯಾವ್ದಾದ್ರು ಒಂದು ಕಾಲೇಜ್ ಕೊಟ್ಬಿಡ್ತಾರೆ. ಇಲ್ಲಾಂದ್ರೆ ಇಲ್ಲ ನಾನು ಎಷ್ಟೊಂದು ಕೋರ್ಸ್ಗೆ ಅಪ್ಲೈ ಮಾಡಿದ್ದೀನಿ, ಎಲ್ಲಾ ಕೋರ್ಸ್ಗೆ ಕಾಲೇಜ್ ಕೊಟ್ಬಿಡ್ತಾರೆ, ನಾ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೋಬೇಕು, ಈ ರೀತಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟು ಮೈಂಡ್ಸ್ ಅಂತ ಅಂದ್ರೆ ಕೆಲವೊಂದು ಹುಡುಗರು ಇರ್ತಾರೆ. ಓಕೆ, ಅಷ್ಟು ಕೂಡ ಇರ್ತಾರೆ. ಸೊ ಅವ್ರಿಗೆಲ್ಲ ಹೇಳ್ತಿದ್ದೀನಿ, ಒಂದ್ ತಿಳ್ಕೊಬೇಕು, ಒಂದೇ ಕಾಲೇಜ್ ಅಲರ್ಟ್ ಆಗುತ್ತೆ, ಅದು ಪ್ರಿಯಾರಿಟಿ ಆರ್ಡರ್ ಮೇಲೆ ಒಂದೇ ಒಂದು ಅಲರ್ಟ್ ಆಗುತ್ತೆ. ಅದು ನೀವು ಅಡ್ಮಿಷನ್ ಮಾಡಿಸ್ಕೋಕ ಬೇಡ ಅನ್ನೋದು ಚಾಯ್ಸ್ ಎಂಟ್ರಿ ಅಂತ ಬರ್ತದ. ಚಾಯ್ಸ್ ಎಂಟ್ರಿ ಬಗ್ಗೆ ನಿಮ್ಗೆ ಫುಲ್ ಡೀಟೇಲ್ಸ್ ಒಂದು ಅದ್ರ ಬಗ್ಗೆ ಗೊತ್ತಿರಬೇಕು. ಚಾಯ್ಸ್ ಎಂಟ್ರಿ ಬಗ್ಗೆ ನಿಮ್ಗೆ ಸಪರೇಟ್ ಆಗಿ ಹೇಳ್ತೀನಿ. ಯಾಕಂದ್ರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ನಿಮ್ಗೆ ಅಂದ್ರೆ ನಿಮ್ಗೆ ಮೇಲೆ ಗೊತ್ತಿದೆ ಅಂತಂದ್ರೆ ರೂಲ್ಸ್ ರೆಗ್ಯುಲೇಷನ್ ಏನಂತ ಗೊತ್ತಿದೆ. ಓಕೆ, ಅಷ್ಟು ಗೊತ್ತಿದ್ರೆ ಸಾಕು. ಬಟ್ ಇನ್ ಡೆಪ್ತ್ ಹೋಯ್ತಂದ್ರೆ ಇನ್ನೂ ಕೂಡ ಜಾಸ್ತಿನೇ ಕಂಡೀಷನ್ಸ್ ಇದಾವ. ಓಕೆ, ಬೇಕಾದ್ರೆ ನೀವು ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ ಬೇಕಂತಂದ್ರೆ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಬಗ್ಗೆ ವಿಡಿಯೋ ನೋಡ್ಕೊರಿ, ಸರಿನಾ? ಅಂಡ್ ಅದಾದ ನಂತರ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಇವಾಗ ಹೇಳ್ತೀನಿ ನೋಡ್ರಿ, ಈ ಒಂದು ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಒಂದು ಹುಡುಗರು ತಪ್ಪು ಮಾಡೋದಂತಂದ್ರೆ ರ್ಯಾಂಕ್ ಚೆನ್ನಾಗಿರ್ತದ, ಫಸ್ಟ್ ರೌಂಡ್ ಸೀಟ್ ಸಿಕ್ ಬರುತ್ತೆ, ಎಲ್ಲಾದ್ರೂ ಅಡ್ಮಿಷನ್ ಮಾಡಿಸ್ಕೊಂಡ್ಬಿಡೋದು. ಓಕೆ, ಇವಾಗ ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಬಟ್ ನಿಮ್ಗೆ ಇಷ್ಟ ಇರಲ್ಲ ಕಾಲೇಜು, ಆದ್ರೂ ಕೂಡ ಫಸ್ಟ್ ರೌಂಡ್ ಸಿಕ್ ಬಿಡತ್ತ ಅಂತಂದು ಅಡ್ಮಿಷನ್ ಮಾಡಿಸ್ಕೊಂಡ್ಬಿಡೋದು. ಇಲ್ಲೇ ತಪ್ಪು ಮಾಡೋದು. ಬಟ್ ಬುದ್ಧಿವಂತರು ಅಂತಂದ್ರೆ ರಿಮೈನಿಂಗ್ ಒಂದು 10% ಇರೋರು ಏನ್ ಮಾಡ್ತಾರೆ ಅಂತಂದ್ರೆ ಅಪ್ ಟು ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವರ್ಗೂ ವೇಟ್ ಮಾಡ್ತಾರೆ. ಯಾಕಂತಂದ್ರೆ ವೇಟ್ ಮಾಡಿದಂಗೆಲ್ಲ ಏನಾಗುತ್ತೆ ಅಂತಂದ್ರೆ ಸೀಟ್ ಸಿಗುವಂತದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಎಲ್ಲರೂ ಕೂಡ ಅದನ್ನೇ ಹೇಳ್ತೀನಿ ಪ್ರತಿಯೊಂದು ವಿಡಿಯೋದಲ್ಲಿ, ನಿಮ್ಗೆ ಸಿಕ್ಕಿರುವಂತ ಕಾಲೇಜನ ಸಾಧ್ಯ ಆದಷ್ಟು ಏನ್ ಮಾಡ್ರಪ್ಪ ಅಂತಂದ್ರೆ ಕಾಲೇಜ್ನ ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ರಿ, ಅಟ್ಲೀಸ್ಟ್ ಸೆಕೆಂಡ್ ರೌಂಡ್ ವರ್ಗೂ ಹೋಗ್ರಿ. ಓಕೆ, ಫಸ್ಟ್ ರೌಂಡ್ ಸೀಟ್ ಸಿಕ್ಕತ್ತೆ, ನೀವು ಅನ್ಕೊಂಡಿರೋ ಕಾಲೇಜ್ ಸಿಕ್ಕರೆ ಹೋಗಿ ಅಡ್ಮಿಷನ್ ಮಾಡ್ತೀನಿ, ನಿಮ್ಗೆ ಅಭ್ಯಂತರ ಇಲ್ಲ. ಬಟ್ ನಿಮ್ಗೆ ಕಾಲೇಜ್ ಇಷ್ಟ ಇಲ್ಲ ಅಂದ್ರೂ ಕೂಡ ಹೋಗಿ ಅಡ್ಮಿಷನ್ ಮಾಡ್ತಾರೆ ನೋಡ್ರಿ, ಅವರಷ್ಟು ಮೂರ್ಖರಿಲ್ಲ. ಸೊ ಅಂತವ್ರು ಹೇಳ್ತಿದೀನಿ, ಫಸ್ಟ್ ರೌಂಡ್ ಕಾಲೇಜ್ ಸಿಕ್ಕ ತಕ್ಷಣ ಸಡನ್ ಆಗಿ ಅಡ್ಮಿಷನ್ ಮಾಡ್ಸಕ್ ಹೋಗ್ಬೇಡ್ರಿ. ಸಾಧ್ಯ ಆದಷ್ಟು ಏನ್ ಮಾಡ್ರಿ ಅಂತಂದ್ರೆ ಕಾಲೇಜ್ ಹೋಲ್ಡ್ ನ ಇಟ್ಕೊಂಡ್ಬಿಟ್ಟು ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ ಹೋದ್ಮೇಲೆ ಕೂಡ ಇನ್ನೂ ಕೂಡ ನೀವು ಅನ್ಕೊಂಡಿರೋ ಕಾಲೇಜ್ ಸಿಕ್ಕಿಲ್ಲ ಅಂತಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋಗ್ರಿ. ಅಲ್ಲಿ ಅನ್ನೋಷ್ಟಲ್ಲೇ ನಿಮ್ಗೆ ಅನ್ಕೊಂಡಿರೋ ಕಾಲೇಜ್ಗಿಂತ ಸ್ವಲ್ಪ ಕೆಳಗಡೆ ಇರೋದಾದ್ರೂ ಸಿಕ್ಕಿರ್ತದೆ. ಓಕೆ, ಅಂದ್ರೆ ನೀವು 5ನೇ ಕಾಲೇಜ್ ಬೇಕಂತ ಅನ್ಕೊಂಡಿರ್ತಾರ, ಬಟ್ ಫಸ್ಟ್ ರೌಂಡ್ ಅಲ್ಲಿ 10ನೇ ಕಾಲೇಜ್ ಸಿಕ್ಕೈತ ತಕ್ಷಣ ನೀವು ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗುವಾಗ ಅಟ್ಲೀಸ್ಟ್ 6ನೇ ಕಾಲೇಜ್ 7ನೇ ಕಾಲೇಜ್ ಆದ್ರೂ ಸಿಕ್ಕಿರ್ತದ. ಓಕೆ, ಇದನ್ನ ನೆನ್ಪಿಟ್ಕೋಬೇಕು. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಕೊನೆದಾಗ ಹೇಳೋದಂದ್ರೆ ಕೆಲವೊಂದಿಷ್ಟು ನೀವು ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಲ್ಲ. ಕಡೆಯಿಂದ ಹಾಕುವಂತಂದು ಚಿಕ್ಕ ಒಂದು ಅಪ್ಡೇಟ್ ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತದ. ಮುಂದೆ ಎಷ್ಟೋ ಜನ ಹುಡುಗರು ಪೆನಾಲ್ಟಿ ಕೂಡ ಕಟ್ಸ್ಕೊಂಡಿರೋದು ಕೂಡ ನೋಡಿದೀನಿ ನಾನು. ಯಾಕಂತಂದ್ರೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಆಮೇಲೆ ಕ್ಯಾನ್ಸಲ್ ಮಾಡಿಸ್ತಿದ್ದಾರೆ ಸುಮ್ನೆ ಬಿಟ್ರೆ
ಓಕೆ ಅಡ್ಮಿಷನ್ ಮಾಡಿಸ್ಕೊಂತೀರಾ, ನಿಮ್ಗೆ ಇಷ್ಟ ಇಲ್ಲ ಅಂತ ಒಂದು ಸೀಟ್ ಕ್ಯಾನ್ಸಲೇಷನ್ ಮಾಡಿಸ್ಕೊಳ್ಳೋಕೆ ಕೆಗೆ ಹೋಗ್ಬೇಕು. ಓಕೆ ನೀವು ಚಾಯ್ಸ್ ಅನ್ನು ಕೊಡ್ತೀರಾ, ಚಾಯ್ಸ್ ಅನ್ನು ಕೊಟ್ಟು ಕೂಡ ನೀವು ಅಡ್ಮಿಷನ್ ಮಾಡಿಸ್ದೆ ಹೋದ್ರೆ ಕೆದವ್ರು ಏನ್ ಮಾಡ್ಬೇಕು, ಈ ವರ್ಷ ಏನ್ ಹಾಕಿದಾರೆ ನೋಡ್ರಿ, ಹೋದ ವರ್ಷ ಚಾಯ್ಸ್ ಅನ್ನು ಕೊಟ್ಟು ಬಿಟ್ಟು ಅಡ್ಮಿಷನ್ ಮಾಡಿಸ್ತೇನೆ ಇನ್ ಕೇಸ್ ಈ ವರ್ಷ ಪಾರ್ಟಿಸಿಪೇಟ್ ಮಾಡಿದ್ದೆ ಅಂತಂದ್ರೆ ಎಲಿಜಿಬಿಲಿಟಿನೇ ಕೊಟ್ಟಿಲ್ಲ. ನಿಮ್ದು ಕೂಡ ಅದೇ ಮುಂದೆ ಕೂಡ ಪರಿಸ್ಥಿತಿ ಆಗ್ಬಿಡುತ್ತೆ ಅಂತಂದ್ರೆ ನೀವು ಸೀಟ್ ಕ್ಯಾನ್ಸಲೇಷನ್ ಬಗ್ಗೆನೂ ಕೂಡ ಗೊತ್ತಿರಬೇಕು. ಓಕೆ ಅದಾದ ನಂತರ ಇನ್ನು ಕೂಡ ಮಾತಾಡೋದು ಬಹಳಷ್ಟು ಇದಾವೆ. ಓಕೆ ಯಾಕಂದ್ರೆ KCET ಈ ಒಂದೇ ಒಂದು ಕಾಲೇಜ್ದಲ್ಲ, ಇದು ಇಡೀ ಕರ್ನಾಟಕದಲ್ಲೂ ಕೂಡ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಬೇಕು, ಟಾಪ್ ಕಾಲೇಜಲ್ಲಿ ಇರುವಂತ ಸ್ಟೂಡೆಂಟ್ಸ್ ಟಾಪ್ ಕಾಲೇಜು ಯಾವ ಸ್ಟೂಡೆಂಟ್ಸ್ ತಗೋಬೇಕು, ಓಕೆ ಒಂದ್ ರೇಂಜ್ ಇರುವಂತ ಕಾಲೇಜಲ್ಲಿ ಎಂತ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲಾನು ಕೂಡ ಕರೆಕ್ಟ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಎಲ್ಲಾನು ಕೂಡ ಕೆಲಸ ಆಗಿರ್ತದ. ಸೊ ಹಂಗಾಗ್ಬಿಟ್ಟು ಅದೇನಾಗ್ತದ ಅಂದ್ರೆ ಡಿಲೇ ಆಗುತ್ತೆ. ಓಕೆ ಡಿಲೇ ಆಗುತ್ತೆ ಅನ್ನೋದು ನಿಜ, ಬಟ್ ಖಂಡಿತವಾಗಿ ಕರೆಕ್ಟ್ ಆಗಿ ಪ್ರೊಸೆಸ್ ಫಾಲೋ ಮಾಡ್ತಾರ. ಓಕೆ ನೀವು ಆಪ್ಷನ್ ಎಂಟ್ರಿ ಈಗಾಗಲೇ ಮಾಡಿಬಿಟ್ಟಿದ್ರ, ಈಗಾಗಲೇ ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆಗುತ್ತೆ ಅಂದ ತಕ್ಷಣ ನೀವು ಅಲ್ಲಿ ಯಾವ ಕೆಟಗರಿ ಅಲಾಟ್ ಆಗೈತೆ ಎಲ್ಲಾನು ಕೂಡ ನೋಡ್ಕೋಬೇಕು. ಓಕೆ ಇನ್ ಕೇಸ್ ನಿಮ್ಗೆ ನೀವು ಅನ್ಕೊಂಡಿರೋ ಕೆಟಗರಿ, ಕೆಲವೊಂದಿಷ್ಟು ಹುಡುಗರು ಇಂಜಿನಿಯರ್ ಸ್ಟೂಡೆಂಟ್ಸ್ ಬರ್ತಾರ, ಇಲ್ಲಿ ಎಷ್ಟು ತಪ್ಪು ಮಾಡ್ತಾರೆ ನೋಡ್ರಿ, SNQ ಕೋಟಾನ ಸಿಗ್ಬೇಕಂತ ಕುಂತ್ರೆ ಯಾವ ರೀತಿ ಹೇಳಿ. ಓಕೆ ನಾನು ಪದೇ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, SNQ ಕೋಟಕ್ಕೆ ನೀವು ಕೂರ್ಬೇಡ್ರಿ. ಯಾಕಂದ್ರೆ SNQ ಕೋಟಕ್ಕೆ ಕುಂತಂದ್ರೆ ಏನಾಗುತ್ತಂದ್ರೆ ನಿಮ್ಮ ಫ್ಯೂಚರ್ ಹಾಳು ಮಾಡ್ಕೊಂತೀರಾ. ಓಕೆ ಎಲ್ಲರೂ ಕೂಡ ಅಂದ್ರೆ ನೀವು ಫೀಸ್ ಕಡಿಮೆ ಇರುತ್ತೆ ಬಿಡಿ, ನಾನೇ ಅಬ್ಸಲ್ಯೂಟ್ ಹೇಳ್ತೀನಿ. ಟಾಪ್ ಕಾಲೇಜ್ ಸಿಕ್ಬಿಟ್ಟು SNQ ಕೋಟ ಸಿಕ್ಕರೆ ನಿಮ್ಮಷ್ಟು ಲಕ್ಕಿ ಸ್ಟೂಡೆಂಟ್ಸ್ ಯಾರಿಲ್ಲ. ಬಟ್ ವರ್ಸ್ಟ್ ಕಾಲೇಜ್ ಯಾವ್ದಾದ್ರು ಸೇರ್ಕೊಂಡು SNQ ಕೋಟ ನಾನೇ ಹೋಗಿ ಕರಿತೀನೋ ಅಂತೊಂಡು ಏನ್ ಮಾಡಿದ್ರ ಅಂದ್ರೆ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಕಾಲೇಜ್ ಮೇಲೆ ಪ್ರಿಫರೆನ್ಸ್ ಕೊಡ್ರಿ. ನೀವು ಫೀಸ್ ಬಗ್ಗೆ ಆಮೇಲೆ ಓಕೆ ಎಲ್ಲ ಕೂಡ 1 ಲಕ್ಷದ್ದೇ ಇರ್ತದ ಫೀಸು. ನೀವು ಅಂತ ಟಾಪ್ ಕಾಲೇಜ್ ತಗೋರಿ, ಅಂತ ಲೋಯೆಸ್ಟ್ ಕಾಲೇಜ್ ತಗೋರಿ, 1 ಲಕ್ಷ ಫೀಸ್ ಇರ್ತದ. SNQ ಕೋಟ ಬಂದ ತಕ್ಷಣ ಅಷ್ಟು 31,000 32,000 ಬರ್ತದ. ಅದಕ್ಕೋಸ್ಕರ ನೀವು ಟಾಪ್ ಕಾಲೇಜ್ನ ಕಳ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಮುಂದೆ ನೀವು ಲಕ್ಷಾಂತರ ರೂಪಾಯಿ ದುಡಿಯೋರು, ಇಲ್ಲಿ 30,000 40,000 ನೀವು ಸ್ವಲ್ಪ ಕಷ್ಟ ಪಡ್ಬೋದು, ಮನೆಗೆ ಪರಿಸ್ಥಿತಿ ಇರ್ತದೆ ಗೊತ್ತು. ಯಾಕಂದ್ರೆ ನಾವು ಕೂಡ ಏನ್ ದೊಡ್ಡ ಇದಲ್ಲ. ಓಕೆ ನಾವು ಕೂಡ ಡೈಲಿ 10 ರೂಪಾಯಿ ಉಳಿಸೋ ಕೂಡ ಓಡಾಡ್ತೀವಿ. ಬಟ್ ಇವಾಗ ಒಂದು 2 ಅಥವಾ 3 to 4 ಅವರ್ಸ್ ನೀವು ಏನು ಕಲಿತಿರೋ ನಿಮ್ಮ ಲೈಫ್ ಲಾಂಗ್ ಅದನ್ನ ಯೂಸ್ ಆಗತ್ತ, ನೆನ್ಪಿಡ್ಕೋಬೇಕು. ಇಷ್ಟವರೆಗೂ 10th PUC ಎಲ್ಲಾನು ಕಲ್ಕೊಂಡ್ ಬಂದಿದಾರ, ಬಟ್ ಇಲ್ಲಿ ಮೇಲೆ ಬರುವಂತದ್ದು ನಿಮ್ಮ ಒಂದು ಜೀವನ ರೂಪಿಸುವಂತದ್ದು ಏನಾಗಿರ್ತದ, ಒಂದು ದಾರಿ ಆಗಿರ್ತದ. ಓಕೆ ಇವಾಗ ಕೊನೆಯದಾಗಿ ನಿಮ್ಗೆ ಹೇಳ್ತೀನಿ ನಾನು, ಇವಾಗ ನೀವು ಚಾಯ್ಸ್ ಎಂಟ್ರಿ ಅಂಡ್ ಇದಾದ ತಕ್ಷಣ ಅಡ್ಮಿಷನ್ಗೂ ಕೂಡ ಹೋದಾಗ ಅಡ್ಮಿಷನ್ ಮಾಡಿಸ್ಕೊಂಡು ಮುಂದೆ ಹೋಗಿರೋಡ್ರಿ. ಅಡ್ಮಿಷನ್ ಆಗಿದ್ಮೇಲೆ ಒಂದು ನಿಮ್ ಗಮನದಲ್ಲಿ ಇಟ್ಕೋರಿ. ಓಕೆ ಅಡ್ಮಿಷನ್ ಮಾಡಿಸ್ಕೊಂಡು ಕಾಲೇಜ್ ಹೋಗ್ತೀರ ಅಂತಂದ್ರೆ ನಿಮ್ಗೆ ಒಂದ್ ತಲೆಯಲ್ಲಿ ಇರ್ಬೇಕು, ನಾನು ಎಷ್ಟೊಂದೆಲ್ಲ ಓಡಾಡಿದೆ ಅಂತಂದ್ರೆ ಅಪ್ ಟು ಅಪ್ಲಿಕೇಶನ್ ಅಂತ ಹಿಡಿದು ಅಡ್ಮಿಷನ್ ವರ್ಗು ಎಷ್ಟೆಲ್ಲ ಪರದಾಡಿದೆ, ಎಷ್ಟೆಲ್ಲ ಓಡಾಡಿದೆ, ಇವ್ರ ಹತ್ರ ಓಡಾಡಿ ಆನ್ಲೈನ್ ಆಫ್ಲೈನ್ ಅಷ್ಟೊಂದು ತಿರುಗಾಡಿ ಬಂದಿದ್ದಾದ್ರೂ ಏನಕ್ಕೆ ಅಂತ ತಿಳ್ಕೊಂಡು ಚೆನ್ನಾಗಿ ಓದ್ಕೋರಿ. ಯಾಕಂತಂದ್ರೆ ನೀವು ಕೆಲವೊಂದಿಷ್ಟು ಹುಡುಗರು ಇರ್ತಾರ, ಓಕೆ 100ಕ್ಕೆ ಇದ್ದೇ ಇರ್ತಾರೆ, ತಾವೇ ದುಡಿದ್ಬಿಟ್ಟು ಫೀಸ್ ನ ಕಟ್ಕೊಂಡು ಮನೇನ ತಾವು ನಡೆಸ್ತಿರ್ತಾರೆ, ತಾವು ಎಜುಕೇಶನ್ ಮಾಡ್ತಿರ್ತಾರೆ. ಇಂಥ ಒಂದು ಸ್ಟೂಡೆಂಟ್ಸ್ಗೆ ನಾ 2 ಸಾವಿರ ಹೇಳ್ತೀನಿ. ಯಾಕಂತಂದ್ರೆ ಅಷ್ಟು ಈಸಿ ಅಲ್ಲ. ಓಕೆ ಮನೆ ಪರಿಸ್ಥಿತಿ ಮ್ಯಾನೇಜ್ ಮಾಡ್ಕೋಬೇಕು, ಅದನ್ನ ಮಾಡೋಕೆ ಅಷ್ಟು ಈಸಿ ಅಲ್ಲ. ಅದ್ರ ತಕ್ಕನ ಕೆಲವೊಂದಿಷ್ಟು ಎಲ್ಲರೂ ಅದೇ ರೀತಿ ಇರ್ಬೇಕಂತ ಏನಿಲ್ಲ. ಓಕೆ ಮನೆಯವ್ರ ಮೇಲೆ ಡಿಫೆಂಡ್ ಆಗಿರ್ತಾರ. ಓಕೆ ಫಾರ್ ಎಕ್ಸಾಂಪಲ್ ಗರ್ಲ್ಸ್ ಅಂತ ಇದ್ದೇ ಇರ್ತಾರ, ಹೆಣ್ಮಕ್ಳಲ್ಲಿ ಏನ್ ಮಾಡ್ಬೇಕು, ಓಕೆ ಮನೆಯವ್ರ ಮೇಲೆ ಡಿಫೆಂಡ್. ನಿಮ್ಗೆ ಹೆಣ್ಮಕ್ಳಮ್ಮ ನಿಮ್ಗೆ ಅರ್ಥ ಮಾಡ್ಕೋರಿ, ನಿಮ್ಮ ಮನೇಲಿ ಏನ್ ಕಳ್ಸಿದ್ರ. ಓಕೆ ನಿಮ್ ಮನೆ ಕಾಲೇಜ್ ಬಂದ ತಕ್ಷಣ ಕಾಲೇಜ್ ಮೋಜಿ ಮಸ್ತಿ ಇದ್ದೇ ಇರ್ತದ. ಒಟ್ ರಿಮೈನಿಂಗ್ 10 to 20%, ಓಕೆ 10% ಅಷ್ಟೇ ನೀವು ಎಂಜಾಯ್ಮೆಂಟ್ ಕಳೆದ್ರೆ ರಿಮೈನಿಂಗ್ 90% ಆದಷ್ಟು ನೀವು ಸ್ಟಡಿಗೆ ಯೂಸ್ ಮಾಡ್ಕೋರಿ. ಯಾಕಂದ್ರೆ ಗೊತ್ತಿದೆ ನಿಮ್ಗೆ ಅಪ್ ಟು ಅಪ್ಲಿಕೇಶನ್ ಅಂತ ಹೇಳಿದ್ರೆ ಅಡ್ಮಿಷನ್ ವರ್ಗು ಎಷ್ಟೆಲ್ಲ ಓಡಾಡ್ತಿದ್ರ ಅಂತಂದು. ಓಕೆ ಇದನ್ನೊಂದು ತಲೆಯಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ 1 to 2 year ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ನಿಮ್ಗೆ ಗ್ರಿಪ್ ಸಿಗ್ತದ ನಿಮ್ಮ ಒಂದು ಕೋರ್ಸಸ್ ಬಗ್ಗೆ, ನಿಮ್ಮ ಒಂದು ಸಬ್ಜೆಕ್ಟ್ ಬಗ್ಗೆ, ನಿಮ್ ಮುಂದೆ ಯಾವ ರೀತಿ ಜಾಬ್ ಬಗ್ಗೆ ಅಥವಾ ಸ್ಕೋಪ್ ಬಗ್ಗೆ ಎಲ್ಲಾನು ಕೂಡ ಗೊತ್ತಾಗುತ್ತೆ. ಹೋದ್ಮೇಲೆ ಯಾರು ಕೂಡ ಅಷ್ಟು ಈಸಿಯಾಗಿ ತಗೋಬೇಡ್ರಿ, ಯಾವುದೇ ಒಂದು ಕೋರ್ಸಸ್ ಆಗಿರ್ಲಿ. ಓಕೆ ನೀವು ಮೆಡಿಕಲ್ ಆದ್ರೂ ಹೋಗ್ರಿ ಅಥವಾ ಇಂಜಿನಿಯರಿಂಗ್ ಆದ್ರೂ ಹೋಗ್ರಿ, ಲೈಕ್ ನಮ್ BS ನರ್ಸಿಂಗ್ ಆದ್ರೂ ಬನ್ರಿ, ಯಾವ್ದು ಕೂಡ ಲೈಟ್ ತಗೋಬೇಡ್ರಿ. ಸ್ಟಾರ್ಟಿಂಗ್ 1 to 2 years ಚೆನ್ನಾಗಿ ಕಲೀರಿ. ಓಕೆ ಇದನ್ನಿಷ್ಟು ಹೇಳ್ಬೇಕಂತ ಅನಿಸಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಸಾಧ್ಯ ಆಗಿತ್ತಂದ್ರೆ ನಾನೇನು ಕೇಳಲ್ಲ, ಒಂದು ಸಬ್ಸ್ಕ್ರೈಬ್ ಆಗಿ ಹೋರಿ ಅಂತ ಕೇಳ್ಕೊಂತೀನಿ ಅಷ್ಟೇ. ಸರಿ, ನೆಕ್ಸ್ಟ್ ಇದೇ ರೀತಿ ಏನಾದ್ರು ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಅಂದ್ರೆ ನಿಮ್ಮ ಯೂಸ್ಫುಲ್ ಆಗುವಂತದ್ದು ಸ್ಕಾಲರ್ಶಿಪ್ ಆಗಿರ್ಬೋದು, ಕೆಲವೊಂದಿಷ್ಟು ನಿಮ್ಗೆ ಹಾಸ್ಟೆಲ್ ಅಪ್ಲಿಕೇಶನ್, ಕೆಲವೊಂದಿಷ್ಟು ಸ್ಕೀಮ್ಸ್, ಕೆಲವೊಂದಿಷ್ಟು ಅಪ್ಡೇಟ್ಗಳು, ಕೆಲವೊಂದಿಷ್ಟು ಬರ್ತಾ ಇರ್ತಾವ ಎಲ್ಲ ಯೂನಿವರ್ಸಿಟಿ ಕಡೆಯಿಂದ, ಅದನ್ನ ನಮ್ಮ ಚಾನಲ್ ಅಲ್ಲಿ ಬರುವಂತದ್ದು ಆಗಿರ್ತದ ಮುಂದಿನ ದಿನಮಾನಗಳಲ್ಲಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಕೇಳಿದಷ್ಟೇ. ಸರಿ, ಇದೇ ರೀತಿ ನಮ್ಮ ಚಾನಲ್ ಏನಾದ್ರು ಒಂದು ಕಂಟೆಂಟ್ ತರ್ತಿರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.